ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮಿದುಳು ನಿಷ್ಕ್ರಿಯಗೊಂಡ ದಯಾಕರ್ ಕೋಟ್ಯಾನ್ ಎಂಬವರ ಅಂಗಾಂಗ ದಾನವನ್ನು ಯಶಸ್ವಿಯಾಗಿ ಮಾಡಲಾಗಿದ್ದು, ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದ ದಯಾಕರ್ ಕೋಟ್ಯಾನ್ ಅವರ ಕುಟುಂಬಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು. ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಕೃತಜ್ಞತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಯಾಕರ್ ಕೋಟ್ಯಾನ್ ಅವರು ಮಂಗಳೂರಿನ ಬಜ್ಪೆಯವರಾಗಿದ್ದು, ಕೋಲಾರದಲ್ಲಿ ವಾಸಿಸುತ್ತಿದ್ದರು. ಕೋಲಾರದ ಮಾಲೂರಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ನರಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಸಿಕೆ ಬಲ್ಲಾಳ್ ಅವರ ಮೇಲ್ವಿಚಾರಣೆಯಲ್ಲಿ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು. ದಯಾಕರ್ ಕೋಟ್ಯಾನ್ ಅವರ ಮಿದುಳು ನಿಷ್ಕ್ರಿಯಗೊಂಡಿರುವ ಬಗ್ಗೆ ವೈದ್ಯರು ತಿಳಿಸಿದ್ದು, ನಂತರ ಅವರ ಕುಟುಂಬದವರು ಅಂಗಾಂಗ ದಾನಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ ಅಂಗಾಂಗ ದಾನ ಮಾಡಲಾಗಿದೆ. ದಯಾಕರ್ ಕುಟುಂಬ ತೋರಿದ ಸಾರ್ಥಕತೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಪೌಸ್ಟಿನ್ ಲುಕಾಸ್ ಲೋಪೋ ಅವರು ಸುರೇಖಾ ಮತ್ತು ಕುಟುಂಬದವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಫಾದರ್ ಪೌಸ್ಟಿನ್ ಲುಕಾಸ್ ಲೋಪೋ ಅವರು ದಯಾಕರ್ ಕೋಟ್ಯಾನ್ ಅವರ ಕುಟುಂಬದವರ ಅಂಗಾಂಗ ದಾನದ ಉದಾತ್ತ ಕಾರ್ಯವನ್ನ ಸ್ಮರಿಸಿದ್ರು. ಅಪರೂಪದ ಒಂದು ಪುಣ್ಯದ ಕೆಲಸ ಇದು. ನಮಗೆ ನಮ್ಮ ಹತ್ತಿರದವರನ್ನು ಕಳೆದುಕೊಂಡ ಬೇಸರ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಇನ್ನು ಹಲವರಿಗೆ ಜೀವ ಕೊಡುವ, ಅವರ ಜೀವ ಉಳಿಸುವಂತಹ ಒಂದು ಒಳಿತನ್ನು ಮಾಡುವುದು ನಿಜವಾಗಿಯೂ ಪುಣ್ಯದ ಕೆಲಸ. ನೀವು ಈ ಒಂದು ಕೆಲಸದಲ್ಲಿ ಜೊತೆಯಾದದ್ದು ಜನರ ಸೇವೆಗಾಗಿ. ಯಾರು ಇದನ್ನು ಪಡೀತಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೂ ಕೂಡ ಯಾರಾದರೂ ಬದುಕಲಿ, ಅವರ ಜೀವನ ಒಳ್ಳೆಯದಾಗಲಿ. ನಾವು ಹೇಗೂ ನಮ್ಮ ಜೀವನ ಕಳೆದಿದ್ದೇವೆ, ಆದರೆ ಅದರಿಂದಾಗಿ ಇನ್ನೂ ಒಳಿತನ್ನು ಪಡೀಲಿಕ್ಕೆ ಸಾಧ್ಯ ಎಂಬುದನ್ನು ಅರಿತು ನೀವು ಉದಾರ ಮನಸ್ಸಿನಿಂದ ಮುಂದಕ್ಕೆ ಬಂದು ಇದಕ್ಕೆ ಸಿದ್ಧರಾಗಿದ್ದೀರಿ, ಅದನ್ನು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.